ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿವಸದಲ್ಲೇ ಇವತ್ತು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಬಹುಶಃ ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ವಿಸಿಟ್ ಎಲ್ಲೂ ಹೋಗಿಲ್ಲ, ದೇವಸ್ಥಾನಕ್ಕೆ ಬಂದಿದ್ದಾರೆ, ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಬಹುಶಃ ನಾನು ಎಲ್ಲ ಬಹಳ ಜನ ಮುಖ್ಯಮಂತ್ರಿಗಳನ್ನ ಅವ್ರ ಬಗ್ಗೆ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅಂತ ದೈವಭಕ್ತ ಮುಖ್ಯಮಂತ್ರಿ ನಾವು ನೋಡಲಿಲ್ಲ. ಅವರು ಯಾವತ್ತೂ ಕೂಡ ದೇವ್ರನ್ನ ನಂಬಿರ್ತಕ್ಕಂಥವ್ರು. ದೇವರ ಆಶೀರ್ವಾದ, ಜನಾಶೀರ್ವಾದ ಇವತ್ತು ಮುಖ್ಯಮಂತ್ರಿಗಳಾಗಿ ಇದ್ದಾರೆ. ಅವರು ರಾಜ್ಯಭಾರವನ್ನು ಮಾಡಬೇಕಾದಾಗ ಬರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ, ಆತ್ಮಸ್ಥೈರ್ಯ ದೇವರಿಂದಲೇ ಬರಬೇಕಾಗ್ತದೆ. ಅಂಥ ಕಗ್ಗಂಟುಗಳನ್ನೆಲ್ಲ ಬಿಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಅದರಿಂದ ಅವ್ರ ನಂಬಿಕೆ, ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ಅವ್ರ ಮುಖ್ಯಮಂತ್ರಿಗಳು ಬಂದಾಗ ನಾವು ಬರಬೇಕಾದ ಧರ್ಮ ಬಂದಿದ್ದೇವೆ. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿತ, ಅದರಲ್ಲೇನು ಅನುಮಾನನೇ ಇಲ್ಲ. ನಾನು ಡಿ.ಕೆ. ಶಿವಕುಮಾರ್ ಅವರು ಕಳೆದ 40 ವರ್ಷದಿಂದ ನನಗೂ ಅವ್ರಿಗಿರ್ತಕ್ಕಂಥ ಅವಿನಾಭಾವ ಸಂಬಂಧ. ನಾವಿಬ್ಬರು ಎಸ್.ಎಂ. ಕೃಷ್ಣ ಅವರು ಗುರುಗಳು. ನಮಗೆ ಅವರ ಅಖಾಡದಲ್ಲೇ ನಾವಿಬ್ಬರು ಕೂಡ ಬೆಳೆದವರು. ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಸಂತೋಷ ತರತಕ್ಕಂಥ ಸಂಗತಿ. ನೋಡೋಣ, ಅದು ಈಗ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಬಲ್ಲೆ, ಎಲ್ಲ ರಾಜಕೀಯವಾಗೂ ಕೂಡ ನಂಬಲ್ಲೆ, ಮತ್ತು ವರಿಷ್ಠರು ಕೂಡ ಇರ್ತಾರೆ ಹೈಕಮಾಂಡ್. ಈಗ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಏನಾಗಿಲ್ಲ. ಈಗ ಆಗಿರ್ತಕ್ಕಂಥದ್ದು ಕಾಕತಾಳೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದಾಗ ಸರ್ಕಾರ ಅಧಿಕೃತವಾಗಿ ಜಾರಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಮಾರು 15 ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ನೋಡೋಣ ಏನೇನು ಆಗ್ತದೆ. ಸ್ಪೀಕರ್ ಏನೋ ಹೇಳ್ತಾ ಇದ್ದಾರೆ, ನನಗಿನ್ನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಊಹಾಪೋಹ ನೋಡಿ. ನನಗೆ ಅದೇನು ಗೊತ್ತಿಲ್ಲ. ನನ್ನ ಅವ್ರೇನೋ ರಿಜೆಕ್ಟ್ ಮಾಡಿದ್ರಿ, ನನಗೆ ಅವ್ರೇನಾದ್ರು ಕೇಳಿದರೆ ಅವತ್ತೇನು ಬುದ್ಧಿ ತೋರಿಸುತ್ತೋ ಅವತ್ತು ಹೇಳ್ತೀನಿ. ಯಾವ ಖಾತೆ ಕೇಳಿದ್ರಿ? ಈಗ ಸಚಿವರಿಗೆ ಖಾತೆ ಕೊಟ್ಟರು ಕೂಡ ನನಗೆ ಆ ಖಾತೆ ಬೇಡ, ಈ ಖಾತೆ ಬೇಡ ಅಂತ ನೋಡಿ. ಅವತ್ತು ಕೂಡ ಒಂದು ಹೇಳ್ಬೇಕು ಅಂತಂದ್ರೆ, ಇಟ್ ಈಸ್ ದಿ ಪ್ರಿರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರನ್ನ ಸಚಿವ ಸಂಪುಟದಲ್ಲಿ ತಗೋಬೇಕು ಮತ್ತು ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತಕ್ಕಂಥದ್ದು. ವಿಷಯ ಎಲ್ಲ ಒಂದು ಕಡೆಗೆ ರಾಮಲಿಂಗಾರೆಡ್ಡಿವರೆಗೂ, ಮುನಿಯಪ್ಪನವ್ರಿಗೂ, ಡಿ.ಕೆ. ಶಿವಕುಮಾರ್ ಅವ್ರಿಗೂ ಏನೋ ಒಂದು ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿರ್ಬೇಕಾದಾಗ ಒಂದು ಬಾಂಧವ್ಯ ಬೆಳೆದಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಥರ ಮಾಡಿರ್ಬೋದು. ಏನೇ ಆದರೂ ಕೂಡ ಅದನ್ನು ಮುಖ್ಯಮಂತ್ರಿಗಳು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಬಾಂಧವ್ಯ ಬೆಳೆದ್ರೆ 4 ಗೋಡೆ ಮಧ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಬಹಿರಂಗವಾಗಿ ಬಂದು ರಾಜೀನಾಮೆ ಕೊಡ್ತಿರ್ಲಿಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರ್ಲಿಲ್ಲ. ಎಲ್ಲ ಒಂದ್ ಕಡೆ ಎಲ್ಲ ಅನ್ನೋಂಥದ್ದು ಮತ್ತೆ ಈಗ ಸದ್ಯಕ್ಕೆ ಅದು ಕೊನೆಯಾಗಿರ್ಬೇಕಾದಾಗ ತಿರ್ಗಿ ನಾನು ಮಾತಾಡಿ ಅದಕ್ಕೆ ಬೆಂಕಿ ಹಚ್ಚೋದು ಬೇಡ. ಈಗ ಅದು ಇತ್ಯರ್ಥ ಆಗಿದೆ ಅಂತೇಳಿ ಈಗಲ್ಲ ನಿಮ್ಮ ಮಾಧ್ಯಮದವರು ನೀವೇ ಹೇಳ್ತಾ ಇದ್ದೀರಿ. ಆಗಿದ್ಮೇಲೆ ತಿರ್ಗಿ ಮತ್ತೆ ಯಾಕೆ ಪ್ರಸ್ತಾಪ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.